ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲಿಖಿತ ಪ್ರಿಯಾಸ್ ಯೂಟ್ಯೂಬ್ ಚಾನಲ್. ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ಫ್ಯಾಮಿಲಿಗೆ ಲಿಖಿತ ಪ್ರಿಯಾಸ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತು ನಮ್ಮೂರಲ್ಲಿ ಹೊಸದಾಗಿ ದೇವಸ್ಥಾನ ಓಪನ್ ಆಗಿದೆ, ಕೆಂಚಮ್ಮ ದೇವಸ್ಥಾನ. ಆ್ಯಕ್ಚುಲಿ ಇದು ಹಳೆ ದೇವಸ್ಥಾನ, ಬಟ್ ಹೊಸದಾಗಿ ಮತ್ತೆ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಕಳಸ ಸ್ಥಾಪನೆ ಮಾಡಿದ್ರು. ಅದು ಇನಾಗ್ರೇಷನ್ ಮಾಡಿ 48 ಡೇಸ್ ನಾನ್ ವೆಜ್ ಯಾರೂ ತಿನ್ನೋ ಹಾಗಿಲ್ಲ ಅಂತ ಹೇಳಿದರು. ಇಡೀ ಊರಲ್ಲೇ ಯಾರೂ ನಾನ್ ವೆಜ್ ಮಾಡಿರಲಿಲ್ಲ. ಬಟ್ ಪ್ರತಿದಿನ ಪ್ರಸಾದ ಇತ್ತು. ಫಾರ್ ದ ಫಸ್ಟ್ ಟೈಮ್ ನಮ್ಮ ಚಿತ್ರದುರ್ಗ ಡಿಸ್ಟ್ರಿಕ್ಕಲ್ಲಿ ದೇವಸ್ಥಾನ ಕಳಸ ಸ್ಥಾಪನೆ ಆದಮೇಲೆ 48 ಡೇಸ್ ಕಂಟಿನ್ಯೂಸ್ ಆಗಿ ಊಟ ಹಾಕ್ಸಿರೋದಂದರೆ ಐ ಥಿಂಕ್ ಅದು ಅದೇ ಊರು ಅನಿಸುತ್ತೆ, ಸೊಂಡೆಕೆರೆ ಅಂತ. ಸೊ ಹಿರಿಯೂರಿಂದ 28 ಕಿಲೋಮೀಟರ್ಸ್ ಆಗುತ್ತೆ. ಸೊ ಇವತ್ತು ನಾವು ಊಟ ಹಾಕಿಸ್ಬೇಕಿತ್ತು, ನಮ್ಮ ಫ್ಯಾಮಿಲಿಗಿತ್ತು. ಸೊ ಹಾಗಾಗಿ ಎಲ್ಲರೂ ಬಂದು ಬೆಳಗ್ಗೆ 3 ಗಂಟೆಗೆ ಎದ್ದು ಕಸ ಹೊಡೆದು ನೀಟಾಗಿ ರಂಗೋಲಿ ಎಲ್ಲ ಹಾಕಿ ಸಾರಿಸ್ತಾ ಇದ್ದಾರೆ. ಇಲ್ಲಿ ನಾವೆಲ್ಲ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಮಾಡ್ತಾಯಿದ್ದೀವಿ, ನಮ್ಮಮ್ಮ, ನಮ್ಮ ಅಕ್ಕದಿರು ಎಲ್ಲರೂ. ಆ್ಯಂಡ್ ಕೊನೆಯದಾಗಿ ರಂಗೋಲಿ ಚೆನ್ನಾಗಿ ಬಂದಿದೆ. ದೇವಸ್ಥಾನ ಎಲ್ಲ ನಾನು ತುಂಬ ಚೆನ್ನಾಗಾಗಿದೆ, ತೋರಿಸ್ತೀನಿ ಆಮೇಲೆ ನಿಮಗೆ. ಸೊ ನೈಟ್ ಆಗಿತ್ತು, ಬೇಗ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಬರೋಣ ಅಂತ ಮತ್ತು ಇದೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾಯಿದ್ದೀವಿ. ಅಕ್ಕಪಕ್ಕದಲ್ಲೂ ಚಿಕ್ಕ ಚಿಕ್ಕ ರಂಗೋಲಿಗಳು, ದೊಡ್ಡ ರಂಗೋಲಿ ಫ್ರಂಟಲ್ಲಿ ಹಾಕಿದ್ವಿ. ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು. ನಮ್ಮ ಶಶಿ ಅಕ್ಕ ಅವ್ರು ಹಾಕಿದ್ದು ತುಂಬ ಚೆನ್ನಾಗಿ ಹಾಕಿದ್ದಾರೆ ಅವರು. ಲಕ್ಷ್ಮಿ ಅಕ್ಕ ಎಲ್ಲರೂ ಕೆಲಸ ಮಾಡ್ತಾಯಿದ್ದಾರೆ. ಆ್ಯಂಡ್ ಇವಾಗ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಮತ್ತು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಮಾರ್ನಿಂಗ್ ನಾವು ಇಟ್ಕೊಂಡಿದ್ದು ಬಿಕಾಸ್ ಎಲ್ಲರೂ ಅಫಿಷಿಯಲ್ಸೇ ಆಗಿರೋದ್ರಿಂದ ಸಂಡೇನೇ ಬೇಕಿತ್ತು ನಮಗೆ, ಎಲ್ಲ ಫ್ಯಾಮಿಲಿಯವರು ಒಟ್ಟಿಗೆ ಬರೋದಕ್ಕೆ. ಸೊ ನಮ್ಮ ಪಪ್ಪಾ ಸೈಡ್ ಫ್ಯಾಮಿಲಿ ಫಾರ್ ದ ಫಸ್ಟ್ ಟೈಮ್ ತುಂಬ ವರ್ಷ ಆದಮೇಲೆ ಒಟ್ಟಿಗೆ ಮೀಟ್ ಆಗ್ತಾಯಿದ್ವಿ. ಸೊ ಅವರೆಲ್ಲ ಆಮೇಲೆ ಬರ್ತಾರೆ, ಇದೆಲ್ಲ ಆದಮೇಲೆ ಪೂಜೆ ಟೈಮಿಗೆ ಅವ್ರು ಬರ್ತಾರೆ. ಸೊ ನಾವೆಲ್ಲ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಬಂದ್ವಿ. ದಿಸ್ ಇಸ್ ಆಲ್ ಮೈ ಕಸಿನ್ಸ್, ಇವರೆಲ್ಲ ನನ್ನ ಕಸಿನ್ಸು. ಸೊ ಇವಳ ಹೆಸರು ನಿಸರ್ಗ, ದಿಸ್ ಇಸ್ ಪ್ರೀತಿ ಆ್ಯಂಡ್ ದಿಸ್ ಇಸ್ ತುಂಗ ಅಲ್ವಾ? ಹಾಯ್ ಮಾಡಿ. ಆ್ಯಂಡ್ ನಮ್ಮ ಕಡೆಯಿಂದ ಏನಾದರೂ ಗಿಫ್ಟ್ ಕೊಡಬೇಕಲ್ವ ದೇವಸ್ಥಾನಕ್ಕೆ, ಸೊ ಅದಕ್ಕೆ ಈ ಗಂಟೆನ ಪ್ರೆಸೆಂಟ್ ಮಾಡಿದ್ವಿ. ಒಂಚೂರು ದಿಸ್ ಈಸ್ ಆಲ್ ಮೈ ಬ್ರದರ್ಸ್. ನೀವಾರಮ್ಮ ಎಕ್ಸಾಮ್ಸು ರಿಸಲ್ಟ್ ಎಲ್ಲ ಚೆನ್ನಾಗಿ ಬಂದಿದೆ. ಪ್ರಸಾದಕ್ಕೆ ಅಂತ ಉಪ್ಪಿಟ್ಟು ಮತ್ತು ಕೇಸರಿ ಬಾತ್ ಮಾಡಿಸಿದ್ರು. ದಿಸ್ ಇಸ್ ಆಲ್ ಮೈ ಪಪ್ಪಾಸ್ ಎಂಟೈರ್ ಫ್ಯಾಮಿಲಿ. ಇನ್ನೂ ತುಂಬ ಜನ ಮಿಸ್ಸಿಂಗ್ ಇದ್ದಾರೆ, ಬಟ್ ಅವರೆಲ್ಲ ಜಾತ್ರೆ ಟೈಮಲ್ಲಿ ಬರ್ತಾರೆ. ಸೊ
ಇವರು ನಮ್ಮ ರಮ್ಯಾ ಆಂಟಿ. ಶಿ ಈಸ್ ಆಲ್ವೇಸ್ ಮೈ ಫೇವ್ರೇಟ್. ನಾವೆಲ್ಲ ಚಿಕ್ಕ ವಯಸ್ಸಲ್ಲಿದ್ದಾಗ ರಮ್ಯಾ ಆಂಟಿ, ಶಿವು ಅಂಕಲ್ ಅಂದರೆ ಅದೊಂದು ಕಪಲ್ ಫುಲ್ಲು ಫೇಮಸ್ ಆಗಿತ್ತು. ಇವರು ನಮ್ಮ ಇಂದ್ರ ಅತ್ತೆ. ಹಾಯ್ ವಿಡಿಯೋ ತುಂಬ ವರ್ಷಗಳು, ಒಂದು 5-6 ವರ್ಷ ಆಗಿತ್ತು ಎಲ್ಲರನ್ನ ಮೀಟ್ ಮಾಡಿ. ಅದಾದಮೇಲೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಮಾತಾಡ್ತಿದ್ದಾರೆ ಇಲ್ಲಿ. ಸೊ ಊಟ ಎಲ್ಲ ತುಂಬ ಚೆನ್ನಾಗಿತ್ತು. ಆ್ಯಂಡ್ ದಿಸ್ ಇಸ್ ಟೆಂಪಲ್. ದೇವಸ್ಥಾನ ತುಂಬ ಚೆನ್ನಾಗಾಗಿದೆ. ಮುಂಚೆ ತುಂಬ ಚಿಕ್ಕದಿತ್ತು, ಬಟ್ ಇವಾಗ ಚೆನ್ನಾಗಿ ಮಾಡಿದ್ದಾರೆ, ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಸೊ ನಾವೆಲ್ಲ ಮೀಟ್ ಮಾಡಿ ತುಂಬ ವರ್ಷಗಳಾಗಿತ್ತು. ಇವರೆಲ್ಲ ನಮ್ಮ ಅತ್ತೆದಿರು, ನಮ್ಮ ಅಪ್ಪಾಜಿಯವರ ಅಕ್ಕದಿರು, ತಂಗಿದಿರು. ಸೊ ಇಲ್ಲಿ ವೈಟ್ ಹಾಕ್ಕೊಂಡಿರೋದು ನಮ್ಮ ಪೊಲೀಸ್ ಅತ್ತೆ. ಅವ್ರು ಪೊಲೀಸ್ ಆಗಿದ್ದರು. ಅವರು ನೋಡಿದ್ರೆ ತುಂಬ ಭಯ, ಎದುರ್ಕೋತಾ ಇದ್ದೆ. ಬಟ್ ಶಿ ಈಸ್ ವೆರಿ ಸ್ವೀಟ್, ತುಂಬ ಚೆನ್ನಾಗಿ ಮಾತಾಡ್ತಾರೆ. ಇವಾಗ ರಿಟೈರ್ಡ್ ಆಗಿದೆ. ಸೊ ಅವ್ರು ಲೀಲಾ ಅತ್ತೆ ಅಂತ. ಇಲ್ಲಿ ಎಲ್ಲ ಡಿಸ್ಕಸ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಮಂತು ಜಾತ್ರೆ ಇದೆ. ಸೊ ಇವರು ನಮ್ಮ ರೋಹಿತ್ ಅಣ್ಣ ಅವರು. ಸಿಕ್ಕಿರೋ ಟೈಮ್ ತುಂಬ ಕಮ್ಮಿ ಇದ್ರೂ ಎಲ್ಲರೂ ಒಂದೊಂದು ಗ್ರೂಪಲ್ಲಿ ಮಾತಾಡ್ಕೋತಾ ಇದ್ದಾರೆ, ಡಿಸ್ಕಸ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಮಂತ್ ಜಾತ್ರೆ ಇದೆ, ಅದನ್ನು ಹೆಂಗೆ ಮಾಡೋದು ಏನು ಅಂತ. ಸೊ ಇವರೆಲ್ಲ ಇವಾಗೆಲ್ಲ ಫುಲ್ ಮುಗಿಸ್ಕೊಂಡು ಹೊರಡ್ತಾ ಇದ್ದಾರೆ. ಅತ್ತೆ ವ್ಲಾಗಿಗೆ ಹಾಯ್ ಮಾಡಿ. ಇಲ್ಲಿ ಇದು ಹಾಂ ಅತ್ತೆ, ನೀವೆಲ್ಲರೂ ಆರಾಮ? ಓಕೆ ಓಕೆ. ನೆಕ್ಸ್ಟ್ ಬನ್ನಿ ಅತ್ತೆ, 6ಗೆ ಜಾತ್ರೆ ಇದೆ, ಬನ್ನಿ. 6ಗೆ ನೆಕ್ಸ್ಟ್ ಮಂತ್. ಹಾಂ ಅತ್ತೆ. ಹಾಂ ಓಕೆ ಅತ್ತೆ. ಓಕೆ ಕೂತ್ಕೊಳ್ಳಿ ನೀವು. ಹ್ಞೂ ಬಾಯ್ 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 ಚಿನ್ಮಯ್ ಬಾಯ್. ಅವರು ಇನ್ನೊಂದು ಅತ್ತೆ, ನಮ್ಮ ರಾಜೇಶ್ವರಿ ಅತ್ತೆ, ಅವರು ಹೊಸಕೋಟೆಯಲ್ಲಿದ್ದಾರೆ. ಅವ್ರು ಬಂದಿರಲಿಲ್ಲ, ಜಾತ್ರೆಗೆ ಬರ್ತಾರೆ. ರಾಜತ್ತೆ. ಬಾಯ್ 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 ಬಾಯ್. ಚೊಟ್ಟು ಬಾಯ್. ಇದು ಗ್ಲಾಸ್ ನೋಡಿ ಬಿದ್ದಾಯ್ತಾ? ಬಾಯ್ ಬಾಯ್. ಅವ್ನು ಕಾರಲ್ಲಿ ಆಟ ಆಡ್ತಾನೆ. ಬಾಯ್ ಚೊಟ್ಟು. ಅವನು ಇಲ್ಲಿ ಹಿಂದಕ್ಕೆ ತಿರುಗಿ ನೋಡ್ತಿದ್ದಾನೆ.